ಒಂದು ದೂರದೃಷ್ಟಿಯ ಬಜೆಟ್ ಅನ್ನುವಂಥ ಮಾತನ್ನು ಕೆಲವರು ಹೇಳಿದರು. ಜೊತೆಗೇನು ಅಂದರೆ ಒಂದು ಸಂಗತಿ, ಇವರು ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಚುನಾವಣೆ ಹತ್ತಿರ ಬರ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಘೋಷಣೆಗಳನ್ನು ಮಾಡಿಲ್ಲ. ಸೊ ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ಜನಪ್ರಿಯ ಬಜೆಟ್ ಅಂತ ಬಿಂಬಿಸುವಂಥ ಕೆಲಸವನ್ನು ಇವರು ಮಾಡಿಲ್ಲ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಮಂಜೇಗೌಡರು ಇದ್ದಾರೆ, JDS MLC. ಮಂಜೇಗೌಡರೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಏನಂತೀರಿ ಸರ್? ನಮಸ್ತೆ ಸರ್. ನಾನು ಬೆಳಗ್ಗೆಯಿಂದ ಸಾಕಷ್ಟು ಜನ ಒಳ್ಳೊಳ್ಳೆ ಪ್ರೊಫೆಸರ್ಗಳು, ಬುದ್ಧಿಜೀವಿಗಳು, ಸಾಹಿತಿಗಳು ನನ್ನ ಜೊತೆ ಮಾತಾಡಿದರು. ಅವ್ರು ಏನು ಹೇಳ್ತಾರೆ ಅಂತಂದರೆ, ಸರ್ ಈ ಬಡ್ಜೆಟು ತಾವು ಮೊದಲೇ ಹೇಳ್ದಂಗೆ ಇದು ಚುನಾವಣೆ ಬಡ್ಜೆಟ್ ಅಲ್ಲ, ಇದು ಸಾಮಾನ್ಯ ಜನಗಳಿಗೆ, ಈ ರೈತರ ಯುವಕರಿಗೆ, ರೈತರಿಗೆ, ಈ ದೇಶದ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಮೀಸಲಿರ್ತಕ್ಕಂಥದ್ದು ಭಾಳ ಹೆಸರುವಾಸಿಯಾಗತಕ್ಕಂಥ ಒಂದು ಬಡ್ಜೆಟನ್ನು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ, ನರೇಂದ್ರ ಮೋದಿರವರ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳಿದರು. ಹಾಗೆ ಬರಬೇಕಾದ್ರೆ ಟಿ ವಿನಲ್ಲಿ ನೋಡ್ತಾ ಇದ್ದೆ ನಾನು, ಸಾಕಷ್ಟು ಜನ ಮಹಿಳೆಯರನ್ನ, ಹೆಣ್ಮಕ್ಳುಗಳನ್ನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇಂಟರ್ವ್ಯೂ ಮಾಡ್ತಾಯಿದ್ರು. ಪ್ರತಿಯೊಂದು ಮಹಿಳೆಯವರು ಹೇಳೋದು ಒಂದೇ ಒಂದು ಮಾತು, ಈ ಒಂದು ಬಡ್ಜೆಟ್ಟು ಸ್ವಾವಲಂಬಿಗಳನ್ನು ಮಾಡಿದೆ ಹೊರತು ಅವಲಂಬಿತರನ್ನಾಗಿ ನಮ್ಮನ್ನು ಮಾಡಿಲ್ಲ. ಒಳ್ಳೆ ಮಾತನಾಡಿದರು ಸರ್. ಈ ಬಡ್ಜೆಟಲ್ಲಿ ನಾನು ನೋಡ್ತಾ ಇದ್ದಾಗ ನೆನ್ನೆ ಈ ದೇಶದ ರಾಷ್ಟ್ರಪತಿಗಳು ಒಂದು ಮಾತು ಹೇಳಿದರು, ಗರೀಬಿ ಹಟಾವ್ ಅಂತೇಳಿ ನಾನು ಕೇಳ್ತಾ ಇದ್ದೆ. ಗರೀಬಿ ಹಟಾವಾಗತಕ್ಕಂಥ ನಾನೀಗ ಕಣ್ಣಾರೆ ನೋಡ್ತಿದ್ದೆ ಅಂತ ಹೇಳಿದಾಗ ಇಡೀ ದೇಶ ಚಪ್ಪಾಳೆ ಹೊಡೆದಿದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಚಪ್ಪಾಳೆ ಹೊಡೆದಿದೆ ಸರ್. ಇದೆಲ್ಲವೂ ಕೂಡ ಆಗಬೇಕಾದ್ರೆ ನಾನು ತಮ್ಮಲ್ಲಿ ಕೇಳಿದಿಷ್ಟೇ, ಇವತ್ತು ಈ ದೇಶ ನಿಂತಿರ್ತಕ್ಕಂಥದ್ದು ಯುವಕರ ಮೇಲೆ, ರೈತರ ಮೇಲೆ, ಸೈನಿಕರ ಮೇಲೆ. ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ನಮ್ಮ ಭಾಳ ಹಿಂದಿದ್ದಂಥ ನಮ್ಮ ಶಾಸ್ತ್ರಿಗಳು ಹೇಳಿದರು. ಇವತ್ತಿಗೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವ್ರೇನು ಹೇಳ್ತಾರೆ ಅಂತಂದರೆ, ಜೈ ಜವಾನ್ ಜೈ ಕಿಸಾನ್, ಜೈ ವಿಜ್ಞಾನ್, ಜೈ ಅನುಸಂಧಾನ್. ಈ ಥರ ಮಾತುಗಳು ಬೇರೆಯಲ್ಲಿ ಯಾಕೆ ಬರಲಿಲ್ಲ? ದೇಶವನ್ನು ಒಗ್ಗೂಡತಕ್ಕಂಥ ಕೆಲಸ, ದೇಶವನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸದಲ್ಲಿ ಇವತ್ತು BJP ಸರ್ಕಾರ ಮಹತ್ವವಾದಂಥ ಹೆಜ್ಜೆಯನ್ನಿಟ್ಟು ಈ ಒಂದು ಬಡ್ಜೆಟಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. ಈ ಒಂದು ಬಡ್ಜೆಟ್ ಮುಖಾಂತರವಾಗಿ ಅಲ್ಲ, ನೀವು ಬರೀ ಜೋಡಿಸೋಂಥ ಕೆಲಸ ಹೇಳಿದಂಥ ಸಂದರ್ಭದಲ್ಲಿ ನನಗೆ ರಾಹುಲ್ ಗಾಂಧಿಯವರು ನೆನಪಾಗ್ತಾರೆ. ಭಾರತ್ ಜೋಡೋ ಮಾಡ್ತಿಲ್ವ ಅವರು? ಅವ್ರ ಬಗ್ಗೆ ಒಂದು ಮಾತು ಹೇಳಿಲ್ಲ ನೋಡಿ ಗೌಡ್ರಿ. ನೋಡಿ, ಭಾರತ್ ಜೋಡೋ ಮಾಡ್ತಕ್ಕಂಥ ಉದ್ದೇಶ ಏನು? ಚುನಾವಣೆ. ಮೊದಲು ಯಾಕೆ ಮಾಡಲಿಲ್ಲ ಇವರು? ಮೊದಲು ಮಾಡ್ಬೋದಾಗಿತ್ತಲ್ಲ. ಇವ್ರು ಮಾಡಬೇಡ ಅಂತ ಯಾರು ಇಟ್ಕೊಂಡಿದ್ರು? ಅದೇ ಈ ಒಂದು ಬಡ್ಜೆಟಲ್ಲಿ ಚುನಾವಣೆ ಬಡ್ಜೆಟ್ ಅಂತ ಹೇಳಿ ಇವತ್ತು ಕಾಂಗ್ರೆಸ್ಸಿಗೂ ಕೂಡ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂದರೆ, ಮಾಡತಕ್ಕಂಥ ಕಾರ್ಯಕ್ರಮ, ಹಾಕೊಂಡಂಥ ರೀತಿಗಳು, ಮಾಡಿದಂಥ ರೀತಿಗಳು, ಅನೌನ್ಸ್ ಮಾಡಿದಂಥ ಸಂದರ್ಭ, ಈ ದೇಶದ ಯುವ ಜನತೆ ಇವತ್ತು ಅದನ್ನು ಬಡ್ಜೆಟನ್ನು ನೋಡಿ ಇವತ್ತು ಆನಂದ ಪಡ್ತಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ಇವತ್ತು ನಮ್ಮ ಇದು ಮಧ್ಯಂತರ ಒಂದು ಚುನಾವಣೆಗಿಂತ ಮುಂಚೆ ಮಾಡತಕ್ಕಂಥ ಬಡ್ಜೆಟಲ್ಲಿ ನಾನು ಕೂಡ ಸಾಕಷ್ಟು ಬಡ್ಜೆಟ್ಗಳನ್ನು ನೋಡಿದ್ದೇನೆ. ನಮಗೂ ರಾಜಕೀಯದ ಒಂದು 35 ವರ್ಷ ಅನುಭವ ಆಗಿದೆ. ನಾವು ಚುನಾವಣೆ ಬಂತು ಅಂದರೆ ಪುಕ್ಕಟೆ ಕಾರ್ಯಕ್ರಮಗಳನ್ನ ಅನೌನ್ಸ್ ಮಾಡೋದು, ಚುನಾವಣೆ ಗೆಲ್ಲತಕ್ಕಂಥ ಕೆಲಸ ಮಾಡ್ತಾರೆ. ಅದೇ ನರೇಂದ್ರ ಮೋದಿಯವರು, ನಿರ್ಮಲಾ ಸೀತಾರಾಮರವರು ಆ ಕೆಲಸ ಮಾಡಲಿಲ್ಲ. ಇದು ಬೇರೆ ಪಕ್ಷಗಳಿಗೆ ಇದು ಮಾದರಿ ಆಗತಕ್ಕಂಥ ಬಡ್ಜೆಟ್ ಅಂತ ನಾನು ಹೇಳ್ತೇನೆ. ಅಲ್ಲ ಈ ಮಾತುಗಳು ನಿಮ್ಮ ದೋಸ್ತಿ ಆದ್ಮೇಲೆ ಅಥವಾ ದೋಸ್ತಿ ಆಗೋದಕ್ಕಿಂತ ಮೊದಲಿಂದನೂ ಇದೇ ನಾನು ಭಾರತ ಸೇನೆಯಲ್ಲಿ ಸರ್ವಿಸ್ ಮಾಡಿ ಬಂದವನು. ನಾನೊಬ್ಬ ಮಾಜಿ ಸೈನಿಕ. ನಾವು ಇಲ್ಲಿ ಕೂತಕ್ಕಂಥದ್ದು, ನಾನು JDS ಇಂದಾಗಲಿ ಅಥವಾ BJPದಾಗಲಿ ನಾನು ಬಾವುಟ ಹಾಕೊಂಡು ಅಥವಾ ಸ್ಕಾರ್ಪ್ ಹಾಕೊಂಡು ನಾನು ಕೂತ್ಕೊಂಡು ಮಾತಾಡ್ತೇನೆ. ನೀವು ಆ ಕಡೆ ಭಾಗದವ್ರು ಬಾವುಟ ಅಂದ್ರೆ ಭಯ ಆಗುತ್ತೆ ನಮಗೆ. ಇಲ್ಲ, ಅದು ಏನಾಗುತ್ತೆ ಸರ್ ಅಂದರೆ, ಈ ಚುನಾವಣೆಗಳು ಬಂದಾಗ ಈ ಮಾಡತಕ್ಕಂಥ ರೀತಿಗಳವತ್ತು ಜನ ಭಾಳ ಬುದ್ಧಿವಂತರಾಗಿದ್ದಾರೆ. ಇವತ್ತು ಜನಗಳನ್ನ ದಡ್ಡನ್ನ ಒಂದ್ಸರಿ 2 ಸರಿ ಮಾಡ್ಬೋದು. ಇವತ್ತು ನಾವು ನೋಡ್ತಾ ಇದ್ದೇವೆ, ಪುಕ್ಕಟೆ ನಾವು ಕೊಡ್ತೇವೆ, ಚುನಾವಣೆ ಇಷ್ಟು ಗೆಲ್ಲಿಸ್ಬೇಕು, ಇಲ್ಲಾಂದ್ರೆ ವಾಪಸ್ ತಗತ್ತೀವಿ ಅಂತ ಹೇಳ್ತಾರೆ. ಇಂಥ ಒಂದು ಸಂಸ್ಕೃತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಬಡ್ಜೆಟ್ ಬಂದಿರತಕ್ಕಂಥದ್ದು ಅವರಿಗೆಲ್ಲ ಮಾದರಿ ಅಲ್ವಾ ಇದು? ನನಗೆ ಯಾವುದೋ ದೇಶದ ವಿಚಾರಗಳನ್ನ, ಯಾವುದೋ 106 ವರ್ಷಗಳ ಇತಿಹಾಸವನ್ನು ಮಾತಾಡಿ ನನಗೆ ಗೊತ್ತಿಲ್ಲ.
ನನಗೆ ಗೊತ್ತಿರತಕ್ಕಂಥದ್ದು ಒಂದೇ, ಇವತ್ತು ನಡೀತಕ್ಕಂಥ ಇವತ್ತು ಎಲ್ಲ ಹೇಳ್ತಾರೆ ಇವರು ನರೇಂದ್ರ ಮೋದಿಯವರು ಬಂದಮೇಲೆ ಹಂಗಾಯಿತು ಹೀಗಾಯಿತು, JDS ಪಕ್ಷದ ಮಿಂಗಲ್ ಆದರು, ಶಾಮಿಲ್ ಆದರು, ಜೋಡಣೆ ಆದರು ಅಂತದ್ದು ಹೇಳ್ತಾರೆ. ಆಗತಕ್ಕಂಥದ್ದಕ್ಕೆ ಉದ್ದೇಶಗಳೇನತಕ್ಕಂಥದ್ದು ಯಾಕಪ್ಪ ಅಂದರೆ ಈ BJPನಲ್ಲಿ ಇಂಥ ಒಂದು ಮನೋಪ್ರವೃತ್ತಿ ಇರೋದ್ರಿಂದ, ಮನೋಭಾವನೆ ಇರೋದ್ರಿಂದ ನಮಗೆ ಇಷ್ಟವಾಗಿದೆ. ನಮ್ಮ ಉದ್ದೇಶ ಒಂದೇ, ಈ ದೇಶವನ್ನು ಈ ರಾಜ್ಯವನ್ನು ಉಳಿಸ್ಬೇಕು ನಾವು. ಓಕೆ, ಇವತ್ತು ನಾವು ಬಾವುಟದ ಬಗ್ಗೆ ಮಾತಾಡ್ಬೋದು, ರಾಮನ ಬಗ್ಗೆ ಮಾತಾಡ್ಬೋದು, ಕೃಷ್ಣನ ಬಗ್ಗೆ ಮಾತಾಡ್ಬೋದು, ಬಟ್ ನನಗೆ ಏನಂತಂದರೆ ನನ್ನನ್ನು ಕರೆದಿರ್ತಕ್ಕಂಥದ್ದು ಬಡ್ಜೆಟ್ ಬಗ್ಗೆ ಮಾತಾಡಲಿಕ್ಕೆ. ಅದರಿಂದಾಗಿ ನಾನು ಭಾಳ ಇದಾಗಿ ಇವತ್ತು ಬಡ್ಜೆಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನೊಬ್ಬ ದೇಶಕ್ಕಾದ ಬಂದ ಒಬ್ಬ ಸೈನಿಕನಾಗಿರೋದ್ರಿಂದ ನಾನು ಹೇಳ್ತಕ್ಕಂಥದ್ದು. ನೀವು ಹಂಗೆ ಹೇಳಿದ್ಮೇಲೆ ನೀವು ಸೈನಿಕರು ಆಗಿರೋದ್ರಿಂದ ನಾವು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀವಿ, ಗುಡಿಯಲ್ಲಿರುವಂಥ ದೇವರುಗಳಿಗಿಂತ ನಾವು ಗಡಿಯಲ್ಲಿರುವಂಥ ದೇವರುಗಳಿದಾರಲ್ಲ ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಅನ್ನುವಂಥ ಮಾತನ್ನು ಹೇಳ್ತಿರ್ತೀವಿ. ನೋಡ್ರೆ ನೀವು ಭಾಳ ಅದ್ಭುತವಾದಂಥ ಮಾತನ್ನು ಹೇಳಿದ್ರಿ. ಬಹುಶಃ ಪ್ರೊಫೆಸರ್ ಈ ಮಾತಂತ ಒಪ್ತೀರಿ ಅಂತ ನಾನು ಭಾವಿಸ್ತೀನಿ. ಏನಂದರೆ ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ಎಲ್ಲೋ ಒಂದು ಕಡೆಗೆ ಏನೋ ಜನರ ಮೆಚ್ಚಿಸುವಂಥ ಇದನ್ನು ಮಾಡಬೇಕಪ್ಪ, ಘೋಷಣೆಗಳು ಮಾಡಬೇಕು. ಘೋಷಣೆಗಳ ಬಜೆಟ್ ನಮ್ಮ ಶಕ್ತಿ ಎಷ್ಟಿದೆಯೋ, ಸಾಮರ್ಥ್ಯ ಎಷ್ಟಿದೆಯೋ, ಹರ ಹರ ಮಹಾದೇವ್ ಅಂದ್ಕೊಂಡು ಮುನ್ನುಗ್ಗಬೇಕು ಅಂತಾರಲ್ಲ, ಹಂಗೆ ಚುನಾವಣೆ ಸಂದರ್ಭದಲ್ಲಿ ಅದನ್ನು ನೋಡ್ತೀವಿ. ಆದರೆ ಇಲ್ಲಿ ಅದು ಯಾವುದೂ ಕೂಡ ಕಾಣಲಿಲ್ಲ. ಇಲ್ಲೇನು ಅಂದರೆ ಇಲ್ಲಿ ಸೀದಾ ಸಾದಾ ನೋಡಪ್ಪ, ನಾವು ಇಂಥದ್ದು ಬಜೆಟ್ ಮಂಡಿಸ್ತಾ ಇದ್ದೀವಿ, ಇದೇನು ಅಂತಂದರೆ ಜನಪ್ರಿಯ ಬಜೆಟ್ ಅಲ್ಲ, ಇದು ಚುನಾವಣೆಗೋಸ್ಕರ ಓಟಿಗೋಸ್ಕರ ಮಾಡ್ತಿರುವಂಥ ಬಜೆಟ್ ಅಲ್ಲ ಅನ್ನೋ ರೀತಿಯಲ್ಲೇ ಇದೆ. ಅದು ಏನಂತೀರಿ? ಖಂಡಿತವಾಗಿ. ಯಾಕೆಂತಂದರೆ ಅದಕ್ಕಾಗಿ ನನಗೆ ಬಜೆಟ್ ಇಷ್ಟ ಆಗಿದ್ದು. ಈಗ ಸಾಮಾನ್ಯವಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇವನ್ ನಾವು ಬೆಳಿಗ್ಗೆ ಮಾತಾಡುವಾಗಲೂ ಮಿನಿಮಮ್ ಆದ್ರೂ, ಯಾಕೆಂದರೆ ಪಾಪ್ಯುಲರ್ ಮತ್ತೆ ನಾವು ಕಾಯ್ತಾ ಇದ್ದೀವಿ ಸ್ವಲ್ಪ ಆದ್ರೂ ಹೇಳ್ತಾರೆ ಅಂತ. ನಾವು ತುಂಬಾ ಹೇಳದೇ ಇದ್ರು ಸ್ವಲ್ಪ ಆದ್ರೂ ಹೇಳ್ತಾರೆ, ಫಿಸ್ಕಲ್ ಡೆಫಿಸಿಟ್ನು ಕಂಟೈನ್ ಮಾಡ್ತಾರೆ ಅನ್ನೋದು ಇತ್ತು. ಬಟ್ ನೋಡಿದ್ರೆ ನಾಟ್ ಈವನ್ ಒನ್ ಸಚ್ ಪಾಪ್ಯುಲರ್ ಸ್ಕೀಮ್ ಇಲ್ಲ ಇದರಲ್ಲಿ. ಏನಂದರೆ ನಿಮಗೆ ಸ್ಕಿಲ್ ಕೊಡ್ತೀವಿ, ಸ್ಕಿಲ್ ಕೊಡೋದ್ರಿಂದ ನಾವು ಟ್ರೈನ್ ಮಾಡಿ ಸಂಬಳ ಹೆಚ್ಚು ಮಾಡ್ತೀವಿ ಅಥವಾ ಆದಾಯ ಹೆಚ್ಚು ಮಾಡ್ತೀವಿ ಅಂತ. ಆಮೇಲೆ ಇನ್ನೊಂದಷ್ಟು ಅಂಕಿಅಂಶಗಳನ್ನು ಆವಾಗಲೇ ನಾನು ಹೇಳಬೇಕಿತ್ತು. ಈ MG ನರೇಗಾಗೆ 30% ಅಲೋಕೇಶನ್ ಹೆಚ್ಚಾಗಿದೆ. ಈಗ 60,000 ಕೋಟಿ ಲಾಸ್ಟ್ ಟೈಮ್ ಇತ್ತು, ಈಗ ಈ ಸರಿ 86,000 ಕೋಟಿ ಅಲೋಕೇಶನ್ ಮಾಡಿದ್ದಾರೆ. 30% ಹೆಚ್ಚಾಗಿದೆ. ಆಮೇಲೆ ಪ್ರೊಡಕ್ಷನ್ ಲಿಂಕ್ಡ್ ಸ್ಕೀಮ್ಸ್ ಅಂತ, ಈಗ ಇದು ಪಾಪ್ಯುಲರ್ ಆಗಿತ್ತು ನಮ್ಮ PLS, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಏನಿತ್ತಲ್ಲ, ಇದು 25% ಅಲೋಕೇಶನ್ ಹೆಚ್ಚಾಗಿದೆ. ಅಂದ್ರೆ ಮೊದಲು 4,645 ಕೋಟಿ ಇತ್ತು, ಈಗ 62,000 ಕೋಟಿಯಷ್ಟು ಹೆಚ್ಚಾಗಿದೆ ಇದು. ಆಮೇಲೆ ಈ ಮಾಡಿಫೈಡ್ ಈ ಸೆಮಿ ಕಂಡಕ್ಟರ್ಸ್ ಮಾಡೋಕ್ಕೋಸ್ಕರ ಮಾಡಿಫೈಡ್ ಪ್ರೋಗ್ರಾಮ್ ಲಾಸ್ಟ್ ಟೈಮು ಇತ್ತು, ಅದು ಡೆವಲಪ್ಮೆಂಟ್ ಮಾಡಲಿಕ್ಕೆ. ಅದಕ್ಕೆ 56% ಹೆಚ್ಚು ಮಾಡಿದ್ದಾರೆ. ಈಗ ಚೈನಾಯಿಂದ ಇವೆಲ್ಲ ಬರದೇ ಇರೋದ್ರಿಂದ, ಚೈನಾಯಿಂದ ನಾವು ಹೆಚ್ಚು ಆಮದು ಮಾಡ್ಕೊಳ್ದೇ ಇರೋದ್ರಿಂದ ಹೆಚ್ಚು ಕಮ್ಮಿ 6,903 ಕೋಟಿ ಈ ಸರಿ ಅಲೋಕೇಟ್ ಮಾಡಿದ್ದಾರೆ. 56.54% ಅಷ್ಟು ಹೆಚ್ಚಾಗಿದೆ. ಇಟ್ಸ್ ಎ ಗುಡ್ ಮನಿ. ಆಮೇಲೆ ಈಗ ಸೋಲಾರ್ದು ಪವರ್ಗೆ ನಾವು ಅವಾಗಲೇ ನೋಡ್ತಾ ಇದ್ವಿ, ಅದರಲ್ಲಿ ಸುಮಾರು ಜನ ಮನೆಗೆ 300 ಯೂನಿಟ್ ಮಾರಿದ್ರೆ ಅವ್ರಿಗೆ 1 ಕೋಟಿ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡ್ತೀವಿ. ಅದರಿಂದ ಅವ್ರಿಗೆ ಎಷ್ಟು ಉಪಯೋಗಿಸ್ಕೊಳ್ಳಿ, ಮಿಕ್ಕಿದ ಮನೆಗಳಿಗೆ ಅದು ಅನುಕೂಲ ಅವ್ರು ಮಾರ್ಬೋದು ಅನ್ನುವಂಥದ್ದನ್ನು. ಸೊ ಅದಕ್ಕೆ ಅಲಾಟ್ ಮಾಡಿರೋ ದುಡ್ಡು 8,500 ಕೋಟಿ ರೂಪಾಯಿ. ಆಮೇಲೆ ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ಗೆ ಇವರೇನು ಗ್ರೀನ್ ಟೆಕ್ನಾಲಜಿಗೋಸ್ಕರ ಮಾಡ್ತಾಯಿದ್ರು, ಅದಕ್ಕೆ 600 ಕೋಟಿ ರೂಪಾಯಿನ ಇದು ಮಾಡಿದ್ದಾರೆ. ಆಮೇಲೆ ಎಷ್ಟು ಆದಾಯ ಬಂದಿದೆ ಅಂತ, ಇದರ ಎಫೆಕ್ಟಿವ್ ಕಲೆಕ್ಷನೂ ಚೆನ್ನಾಗಿ ಆಗಿದೆ ಅಂತ. ಇದೆಲ್ಲ ಹೇಳುವಾಗಲೂ ಇಷ್ಟಿಷ್ಟು ಅಲೋಕೇಶನ್ ಆದ ದುಡ್ಡೆಲ್ಲಿಂದ ಅಂತ ಸಹಜವಾದ ಪ್ರಶ್ನೆ ಬರುವಂಥದ್ದು, ದುಡ್ಡೆಲ್ಲಿಂದ ಅಂತ. ಅದಕ್ಕೂ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ ನಮಗೆ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಆದರೆ ಜಾಸ್ತಿ ದುಡ್ಡು ಬಂದಿರೋದ್ರಿಂದ ರೆಸಿಟ್ಸು ಕೂಡ ಜಾಸ್ತಿ ಆಗಿದೆ. ಹಿಂದಿನ ಸರಿ 27 ಲಕ್ಷ ಕೋಟಿಯಷ್ಟು ಆದಾಯ ಬಂದಿತ್ತು, ಈ ಸರಿ ಅದು 30 ಲಕ್ಷ ಕೋಟಿಗೆ ಹೋಗಿದೆ. ಹಾಗಾಗಿ ನಾವು ಖರ್ಚು ಮಾಡೋದು 36.5 ಲಕ್ಷ ಕೋಟಿ ಈ ಸರಿ ಬಜೆಟಲ್ಲಿ ಖರ್ಚು ಮಾಡ್ತೀವಿ ಅನ್ನುವಂಥದ್ದು. ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಮಗೆ ಸಾಮಾನ್ಯವಾಗಿ ಇದರಿಂದನೇ ಮಲ್ಟಿಪ್ಲೈಯರ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಈ ಮಲ್ಟಿಪ್ಲೈಯರ್ ಎಫೆಕ್ಟ್ ಯಾವಾಗ ಆಗೋದೇನು ಅಂತಂದರೆ, ನಾವು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡಿದಾಗ ಅದು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು 12.7 ಲಕ್ಷ ಕೋಟಿ ಲಾಸ್ಟ್ ಟೈಮ್ ಮಾಡಿದರು, ಈ ಸರಿ ಅದು 15 ಲಕ್ಷ ಕೋಟಿಗೆ ಬಜೆಟರಿ ಎಸ್ಟಿಮೇಟಲ್ಲಿ ಹೆಚ್ಚಳ ಆಗಿದೆ. ಸೊ ಓವರಾಲ್ ಇದನ್ನು ನೋಡಿದ್ರೆ ನಾವು ಕ್ಯಾಪಿಟಲ್ ರೆಸಿಪ್ಟ್ಸ್ ಕೂಡ ಸ್ಲೈಟ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇಟ್ಸ್ ಅ ಗುಡ್ ಥಿಂಗ್. ಯಾಕೆಂದರೆ ನಾನು ಹೇಳೋದು, ತುಂಬಾ ನೀವು ನಿಮ್ಮ ಕೈ ಎಷ್ಟು ಎಟ್ಕತ್ತೆ ಅಷ್ಟನ್ನು ನೋಡಿಕೊಂಡು, ಇವಾಗ ಅದನ್ನು ನೋಡುವಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತೀವಿ, ಕಾರಿಡಾರ್ಸ್ ಡೆವಲಪ್ ಮಾಡ್ತೀವಿ, ಆಮೇಲೆ ರೈಲ್ವೆನಲ್ಲಿ ಕೂಡ ಈವನ್ ಸಾಮಾನ್ಯ ಟ್ರೈನ್ಗಳಲ್ಲೂ ಆ ಮೇಲ್ದರ್ಜೆಗೇರಿಸ್ತೀವಿ 4,000 ಬೋಗಿಗಳನ್ನ ಅನ್ನುವಂಥದ್ದು. ಯಾಕೆಂದರೆ ಈ ರೈಲ್ ಅಂದರೆ ಇಲ್ಲ ಇದಕ್ಕಿರಬಾರ್ದು. ಮತ್ತು ಇದರಲ್ಲಿ ನಮಗೆ ವಂದೇ ಭಾರತಲ್ಲೂ ಸ್ಲೀಪರ್ ಕೋಚ್ ತರುವಂಥದ್ದು ಒಂದು ಮಾತಾಡ್ತಿದ್ದಾರೆ. ಇಲ್ಲ ರೈಲ್ವೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಪ್ರೊಫೆಸರ್ ಭಾಳಷ್ಟು ಬದಲಾವಣೆ ಮೊದಲೇನು ಅಂದರೆ ಇವರು ರೈಲ್ವೆ ಟೈಮ್ ರೀ ಅನ್ನೋರು,
ಇವಾಗ ಅಟ್ಲೀಸ್ಟ್ ಟೈಮಿಗೆ ಬರ್ತವೆ, ಜಾಸ್ತಿ ಸಂಖ್ಯೆಯಲ್ಲಿ ಓಡಾಡ್ತಾ ಇವೆ. ಅದಕ್ಕೆ ನಾನು ಇನ್ನೊಂದು ನೀವು ಹೇಳೋದಕ್ಕೆ ಸೇರಿಸೋದೇನಂದ್ರೆ, ಮೊದಲೆಲ್ಲ ಚುಕ್ ರೈಲ್ ಅಂದ್ರೆ ಚುಕ್ ಅಂದ್ರೆ ನಿಧಾನಕ್ಕೆ ಹೋಗೋದು ರೈಲು. ಈಗ ಬಹುಶಃ ಭಾರತದ ಆರ್ಥಿಕತೆ ವೇಗವಾಗಿ ಹೋಗ್ತಿರೋದ್ರಿಂದ ಈಗ ವಂದೇ ಭಾರತ ಆಗಿರ್ಬೇಕು. ಅಲ್ಲ, ಬಹಳ ದೊಡ್ಡ ಪ್ರಮಾಣದ ಆಮೇಲೆ ವ್ಯವಸ್ಥೆಗಳು ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಅಂದ್ರೆ ಬುಲೆಟ್ ಟ್ರೈನ್ ಅಲ್ಲ, ಒಂದೇ ಭಾರತ್ ಟ್ರೈನ್. ಬುಲೆಟ್ ಟ್ರೈನ್ ಇಂದ ನಮ್ಮಲ್ಲಿ ಬರ್ಬೇಕು. ಮತ್ತೆ ಈ ಫಿಸ್ಕಲ್ ಡೆಫಿಸಿಟ್ ನ ಏನ್ ಕಂಟ್ರೋಲ್ ಮಾಡಿದಲ್ಲ, ಫಿಸ್ಕಲ್ ಡೆಫಿಸಿಟ್ ನ ಅವ್ರು ಏನ್ ಪ್ಲಾನ್ ಮಾಡ್ಕೊಂಡಿದ್ರು, ಆಲ್ಮೋಸ್ಟ್ ಅದಕ್ಕೆ ಹತ್ತಿರದಲ್ಲಿ ಬಂದಿರುವಂತದ್ದನ್ನ ನಾನು ಖುಷಿಯಿಂದ ಹೇಳಬೇಕು. ಯಾಕಂದ್ರೆ 5.1%ಗೆ ಇದು 9.3 ಇತ್ತು ನಮಗೆ ಈ ಕೋವಿಡ್ ನಂತರದಲ್ಲಿ. ನಾವೇನಂದ್ರೆ ಈಗ ನಮಗ್ ನಾವೇ ಹಾಕೊಂಡಿದ್ ಲಕ್ಷ್ಮಣ್ ರೇಖೆ. ಇದಕ್ಕೆ IMF ಇನ್ನೊಬ್ರು ಯಾರೋ ಹೇಳಿದ್ದಲ್ಲ, ಕರ್ನಾಟಕ ಮೊದಲು ಇದನ್ನ ಆರಂಭಿಸ್ತು SM ಕೃಷ್ಣ ಗವರ್ಮೆಂಟ್ ಇದ್ದಾಗ, ನಂತರ ಕೇಂದ್ರ ಸರ್ಕಾರ ಇದನ್ನ ಇಡೀ ರಾಷ್ಟ್ರಕ್ಕೆ ಅಳವಡಿಸಿದಾಗ ಅದನ್ನ ಎಷ್ಟು ಚೆನ್ನಾಗಿ ಅದನ್ನ ಇವಾಗ 9.2 9.3% ಅದು ಫಿಸ್ಕಲ್ ಡೆಫಿಸಿಟ್ ಇದ್ದದನ್ನ ಇಷ್ಟು ವರ್ಷಕ್ಕೆ ಎಷ್ಟು ಕಡಿಮೆ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡು ಆಲ್ಮೋಸ್ಟ್ 5.1% ಫಿಸ್ಕಲ್ ಡೆಫಿಸಿಟ್ ಅದು GDP ತಂದಿದ್ದಾರೆ. ಸೊ ಇದನ್ನ ಬೇಕಿದ್ರೆ ಅವ್ರು ಈಸಿಯಾಗಿ ಇನ್ನೊಂಚೂರು ಮಾಡಿ, ಜಾಸ್ತಿ ಮಾಡಿ ಅಥವಾ ಕಡಿಮೆ ಮಾಡಿ, ಇದಕ್ಕೆ ಏನೋ ಒಂದು ಪಾಪ್ಯುಲರ್ ಸ್ಕೀಮ್ ತೋರಿಸಿ ಅನಂತರ ಇಲ್ಲ ಇದಕ್ಕೆ ಸರಿ ಹೋಗ್ಲಿಲ್ಲ ಅದು ಸರಿ ಹೋಗ್ಲಿಲ್ಲ ಅಂತ ಮಾಡಿರ್ಬೋದಾಗಿತ್ತು. ಮಾಡಲಿಲ್ಲ. ಅದು ಆ ಒಂದು ಫಿಸ್ಕಲ್ ಡಿಸಿಪ್ಲಿನ್ ಇದೆಯಲ್ಲ, ಆ ಡಿಸಿಪ್ಲಿನ್ಗೆ ಹೋಗಿ ನಾನು ಎಕನಾಮಿಕ್ ಸ್ಟೂಡೆಂಟ್ ಆಗಿ ಇದಕ್ಕೆ ಹ್ಯಾಟ್ಸ್ ಆಫ್. ಅಂದ್ರೆ ಗಿಮಿಕ್ಗಳು ಮಾಡಿಲ್ಲ ಅಂತೀರಿ ನೀವು? ಈಸಿಯಾಗಿ ಮಾಡ್ಬೋದಾಗಿತ್ತು, ಈಸಿಯಾಗಿ ಮಾಡ್ಲಿಕ್ಕೆ ಅವಕಾಶ ಇತ್ತು. ಈಗ ಇನ್ಕಮ್ ಟ್ಯಾಕ್ಸ್ಗೆ ಇನ್ನೊಂದು 50,000 ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ನಾವು 1 ಲಕ್ಷ ಕೊಡ್ತೀವಿ, ಎಲ್ಲರೂ ಮಿಡಲ್ ಕ್ಲಾಸ್, ನಮ್ಗೆಲ್ಲರೂ ಖುಷಿ ಆಗ್ತಾ ಇತ್ತು, ಅಯ್ಯೋ ಇಷ್ಟೆಲ್ಲ ಮಾಡಿದಾರಲ್ಲ ಅಂತ. ಆಮೇಲೆ ಇಲ್ಲ ಇದು ಇದಾಗಿದೆ ಅದಾಗಿದೆ ಅಂತ ಹೇಳಿ ಗೌರ್ಮೆಂಟ್ ಬಂದ್ಮೇಲೆ ಇದನ್ನ ಅದು ಕಂಡೀಷನ್ ಹಾಕಿರ್ಬೋದಾಗಿತ್ತು, ಇಷ್ಟು ಇನ್ಕಮ್ ಅವ್ರಿಗೆ ಮಾತ್ರ ನಾವು ಕೊಡ್ತೀವಿ. ಕರೆಕ್ಟ್. ಅದನ್ನ ಏನು ಮಾಡಕ್ಕ ಪ್ರಯತ್ನ ಮಾಡಿ. ಒಟ್ಟೇನು ಅಂದ್ರೆ ಪ್ರೊಫೆಸರ್ ತಾವು ಹೇಳೋ ಪ್ರಕಾರ ಎಲ್ಲೂ ಕೂಡ ಜನಪ್ರಿಯ ಘೋಷಣೆಗಳಿಗೆ ಹೋಗದೇನೆ, ಎಲ್ಲೂ ಕೂಡ ಕೈ ಸುಟ್ಕೊಳ್ಳೋದೇನೆ, ಯಾವುದೇ ಗಿಮಿಕ್ಗಳು ಮಾಡದೇನೆ ನೇರವಾಗಿ ಸರಳವಾಗಿ ಮಂಡಿಸಿರುವಂತ ಬಜೆಟ್ ಅಂತಿರ್ತಾವ. ಖಂಡಿತ. ಯಾಕೆಂದ್ರೆ ನಾನು ಇದನ್ನು ಗ್ಯಾರಂಟಿ ವಿಚಾರದಲ್ಲೂ ಬಂದಾಗ ಸ್ಟೇಟ್ ಅಲ್ಲಿ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಅಲ್ಲೇನಾಯ್ತು, ಈಗ ಅನ್ನದಾನ ಅಂತ ಒಂದು ಪ್ರೋಗ್ರಾಮ್ ಏನಿದೆ, ಅನ್ನಭಾಗ್ಯ ಅಂತ, ಇಂಥ ಒಂದು ಒಳ್ಳೆ ಪ್ರೋಗ್ರಾಮ್ ಜೊತೆಗೆ ಕೆಲವು ಏನಾಗಿದೆ ಎಲ್ರಿಗೂ ಕೊಡ್ತೀವಿ ಅನ್ನೋಂಥದ್ದು ಒಂದು ಕೆಲವು ಸ್ಕೀಮ್ಸ್ ಇದಾವಲ್ಲ, ಅದರಿಂದ ಸ್ಟೇಟ್ ಎಕ್ಸ್ಚೆಕರ್ಗೆ ಅದರ್ವೈಸ್ ಇನ್ನೂ ಚೆನ್ನಾಗಿ ಆಗಿರ್ತಾ ಇತ್ತಲ್ಲ, ಅದನ್ನೇ ಇದನ್ನ ಇಲ್ಲಿ ಯಾವ್ದಾದ್ರು ಮಾಡ್ಬಿಟ್ಟಿದ್ರೆ ಇಡೀ ನಮ್ಮ ಕೋವಿಡ್ ನಂತರ ಈಗ ಸುಧಾರಿಸ್ಕೊಳ್ತಾ ಇದ್ದೀವಲ್ಲ, ಈಗ ನಾಗಾಲೋಟದಲ್ಲಿ ಓಡ್ತಾ ಇದೆ ಇಂಡಿಯಾ, ಅದೆಲ್ಲನೂ ಕೆಳಗಡೆ ಹೋಗುತ್ತೆ. ಹೌದು, ಇದು ಬಹುಶಃ ಏನು ಅಂದ್ರೆ ಇದ್ರ ಒಂದಿಷ್ಟು ಸಣ್ಣ ಮಾರ್ಪಾಡುಗಳು ಮಾಡಿದ್ರು ಕೂಡ ಇಲ್ಲಿ ಕೈಗೆ ದುಡ್ಡು ಇರೋದು, ಅಭಿವೃದ್ಧಿ ಕಾರ್ಯಗಳು ಆಗೋದು, ಜೊತೆಗೆ ಜನರ ಮನಸ್ಸನ್ನು ಕೂಡ ಗೆಲ್ಲಬಹುದಾಗಿತ್ತು. ಎಲ್ಲದರ ಜೊತೆಗೆ DK ಸುರೇಶ್ ಮಾತಾಡಿರುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ಬೇಕು. ಯಾಕಂದ್ರೆ ಯಾವ ಉದ್ದೇಶದಿಂದ ಮಾತಾಡಿದ್ರೋ ಗೊತ್ತಿಲ್ಲ, ಪ್ರತ್ಯೇಕ ರಾಷ್ಟ್ರದ ಕೂಗಿನ ರೀತಿಯಲ್ಲಿತ್ತು DK ಸುರೇಶ್ ಅವರ ಮಾತು. ನಿಜಕ್ಕೂ ಆಘಾತಕಾರಿ ಇದು. ದಕ್ಷಿಣ ಭಾರತದ ಹಣವನ್ನ ಉತ್ತರ ಭಾರತಕ್ಕೆ ಹಂಚ್ತಾ ಇದ್ದಾರೆ, ಇದರಿಂದ ನಮಗೆ ಆರ್ಥಿಕ ತೊಂದರೆ ಆಗ್ತಾ ಇದೆ. ದಕ್ಷಿಣ ಭಾರತದ ಕೂಗು ಎತ್ತಬೇಕಾದಂತ, ಅಂದ್ರೆ ಪ್ರತ್ಯೇಕ ಭಾರತದ ಕೂಗು ಎತ್ತಬೇಕಾದಂತ ಒಂದು ಅನಿವಾರ್ಯತೆ, ದಕ್ಷಿಣ ಭಾರತದ ಕೂಗನ್ನು ಎತ್ತಬೇಕಾದಂತ ಅನಿವಾರ್ಯತೆ ಅಂತ DK ಸುರೇಶ್ ಈ ಮುಖಾಂತರ ಅವರು ಪ್ರತ್ಯೇಕ ರಾಷ್ಟ್ರದ ಕೂಗಿಗೆ ನಾಂದಿ ಹಾಡಿದ್ದಾರೆ. ಗೊತ್ತಿಲ್ಲ ಯಾಕೆ ಈ ಥರದ ಮಾತುಗಳು ಬರ್ತಾವೋ ಏನೋ, ಸಂಗತಿಗಳು ಗೊತ್ತಿಲ್ಲ. ಅವರು ಯಾವ ಆಧಾರದ ಮೇಲೆ ಹೆಂಗೆ ಹೇಳಿದ್ರೋ ಗೊತ್ತಿಲ್ಲ. ನಮ್ಗೆ ಆರ್ಥಿಕ ತೊಂದರೆ ಆಗ್ತಾ ಇದೆ, ಇಲ್ಲಿನ ದುಡ್ಡನ್ನ ಅವರು ಉತ್ತರ ಭಾರತಕ್ಕೆ ಹಾಕ್ತಾ ಇದ್ದಾರೆ. ನಮ್ಮ ದುಡ್ಡು ನಮಗೆ ಕೊಟ್ರೆ ಸಾಕಾಗಿದೆ. ಇವತ್ತು ನಮ್ಮ ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್, ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಗಂಭೀರವಾದಂತಹ ವಿಚಾರ ಎತ್ತಿದ್ದೀರಿ ಸರ್. ಯಾಕಂದ್ರೆ ಪ್ರತ್ಯೇಕ ರಾಷ್ಟ್ರದ ವಿಚಾರ ಅಂದ್ರೆ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನುವಂಥದ್ದು ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನ ಹಂಚ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರದ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ಯಾವುದೇ ವಿಚಾರಗಳಲ್ಲಾಗಲಿ ನಮ್ಮ ಮೇಲೆ ಹಿಂದಿಯನ್ನ ಏರಿಕೆ ಮಾಡ್ತಕ್ಕಂಥದ್ದು. ನಿನ್ನೆ ರಾಜ್ಯಪಾಲರು ನಮ್ಮ ಕನ್ನಡದ ಫಲಕಗಳನ್ನು ಹಾಕ್ಲಿಕ್ಕೆ ಅವ್ರದ್ದೇನಿದೆ, ಯಾತಕ್ಕೆ ಅವ್ರು ತಿರಸ್ಕಾರ ಮಾಡ್ತಾರೆ?
ಅವ್ರು ತಿರಸ್ಕಾರ ಮಾಡಿಲ್ಲ, ಅಸೆಂಬ್ಲಿಲಿ ಮಂಡಿಸ್ರಿ ಅದನ್ನೇ ಅಂತ ಕಳ್ಸಿರೋದು. ನೋಡಿ ಏನೇನು ವಿಚಾರಗಳು ಈಗ ಎಲ್ಲ ರಾಜ್ಯಪಾಲರುಗಳು ಎಲ್ಲ ಇದೇ ತರದ ಭಾವನೆಯನ್ನ ವ್ಯಕ್ತಪಡಿಸ್ತು ಅಂತ ಅಂದ್ರೆ ನಮ್ಮ ರಾಜ್ಯಕ್ಕೆ ನಮ್ಮ ಕನ್ನಡಿಗರಿಗೆ ಕೊಡ್ತಕ್ಕಂಥ ಗೌರವ ಏನು, ಕನ್ನಡಿಗರಿಗೆ ಕೊಡ್ತಕ್ಕಂಥದ್ದು ಅದರಲ್ಲೇನು ಮಿಸ್ಟೇಕ್ಸ್ ಏನಿದೆ. ಸೊ ಒಟ್ಟಾರೆ ಇವತ್ತು ನಮ್ಮ ಹಣಕಾಸು ಪರಿಸ್ಥಿತಿ ನಮ್ಮಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಅಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ, ಧ್ವನಿಯನ್ನ ಏರಿಸಬೇಕಾದಂಥದ್ದು ಅನಿವಾರ್ಯ ಆಗ್ತದೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನು ಸುರೇಶ್ ಯಾಕೆ ಈ ರೀತಿ ಮಾತಾಡಿದ್ರು? ತಿಳಿದೇನೆ ಮಾತಾಡಿದ್ರು ಅಥವಾ ಯಾವ್ದಾದ್ರು ಉಮ್ಮೇದಲ್ಲಿ ಏನಾದರೂ ಈ ರೀತಿ ಒಂದು ಡೈಲಾಗ್ ಬಿಟ್ಬಿಟ್ರು? ಏನಿದು? ಯಾವ ಸಂದರ್ಭದಲ್ಲಿ ಯಾಕೆ ಹೇಳಿದ್ರು ಈ ಮಾತನ್ನ ಹರೀಶ್? ರಂಗನಾಥ್, ಇವತ್ತು ಡಿ ಕೆ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ, ಇದು ಇಂಥ ಹೇಳಿಕೆಯನ್ನ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಯಾಕೆಂದ್ರೆ ಇವತ್ತಿನ ಬಜೆಟ್ ಆದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಡಿ ಕೆ ಸುರೇಶ್ ಅವರು ಹೇಳ್ತಾ ಇರತಕ್ಕಂಥದ್ದು, ಇವತ್ತಿನ ಬಜೆಟ್ನಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ಯೋಜನೆಗಳಿಲ್ಲ, ಇದೊಂದು ಚುನಾವಣೆಗೆ ಬೇಕಾದಂತಹ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ಇದುವರೆಗೆ ಏನು ನಾವು ತೆರಿಗೆಯನ್ನ ಕೊಡ್ತಾ ಇದ್ದೀವಿ, ನಾವು ಕಳಿಸಿದಂತಹ ತೆರಿಗೆ ರೂಪ ನಮಗೆ ವಾಪಸ್ ಅದು ಸರಿಯಾಗಿ ಬರ್ತಾ ಇಲ್ಲ. GST ಹಣವನ್ನು ಕೂಡ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ. ಈ ಹಿಂದೆ ಕೂಡ ನಾವು ಸಾಕಷ್ಟು ಬಾರಿ ಈ ತರಹದ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದು ನಾವು ಕೇಳ್ತಾ ಇದ್ದೇವೆ. ಆದ್ರೆ ಕೇಂದ್ರ ಸರ್ಕಾರ ನಮಗೆ ಸರಿಯಾದಂತಹ ಸ್ಪಂದನೆಯನ್ನ ಕೊಡ್ತಿಲ್ಲ, ನಮಗೆ ಕೊಡಬೇಕಾದಂತಹ ನ್ಯಾಯವನ್ನ ಕೊಡ್ತಿಲ್ಲ, ಅನ್ಯಾಯವನ್ನ ಮಾಡ್ತಿದೆ. ಇದೇ ರೀತಿಯಾಗಿ ಮುಂದುವರಿದೆ ಆದಲ್ಲಿ ನಾವು ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಕೂಡ ಇಡಬೇಕಾಗುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಯಾಕಂದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಅತ್ಯಂತ ಹೆಚ್ಚಿನ ತೆರಿಗೆ ಪಾಲನ್ನ ಕೊಡ್ತಾ ಇರ್ತಕ್ಕಂಥದ್ದು, ಅದನ್ನ ಉತ್ತರ ಭಾರತಕ್ಕೆ ಹರಿದು ಹಂಚಲಾಗ್ತಿದೆ. ನಮಗೆ ಹಣ ವಾಪಸ್ ಕಡಿಮೆ ಬರ್ತಾ ಇದೆ, ನಮ್ಮ ಪಾಲು ನಮಗೆ ಕೊಡಬೇಕು. ಇಲ್ಲ ಅಂತಂದ್ರೆ ಇಂತಹ ಪ್ರತ್ಯೇಕ ದೇಶದ ಒಂದು ಪ್ರತ್ಯೇಕ ರಾಷ್ಟ್ರದ ಕೂಗು ನಾವು ಎತ್ತಬೇಕಾಗುತ್ತೆ ಅನ್ನುವಂತಹದನ್ನ ಹೇಳಿದ್ದಾರೆ. ಮತ್ತಿದು ಯಾವುದು ಸುಮ್ಮನೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇಲ್ಲ, ಅವರು ಬಹಳಷ್ಟು ಯೋಚನೆ ಮಾಡಿಯೇ ಈ ಒಂದು ಹೇಳಿಕೆಯನ್ನ ಈಗ ಈ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಏನಾದರೂ ಯೋಚನೆ ಮಾಡಿನೇ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಅಂತಂದ್ರೆ ಇದಕ್ಕಿಂತ ಆಘಾತಕಾರಿ ಸಂಗತಿ ಇನ್ನೊಂದಿಲ್ಲ, ಇದಕ್ಕಿಂತ ಡ್ಯಾಮೇಜಿಂಗ್ ಸಂಗತಿ ಇನ್ನೊಂದಿಲ್ಲ. ಬಹುಶಃ ನನಗೆ ಐ ಡೋಂಟ್ ನೋ ಕಾಂಗ್ರೆಸ್ನವರು ಇದನ್ನು ಹೆಂಗೆ ಅರಗಿಸ್ಕೋತಾರೋ ಗೊತ್ತಿಲ್ಲ ಇದನ್ನು. ಯಾಕಂದರೆ ನೀವು ಬರಬೇಕಾಗಿರುವಂಥ ಪಾಲ್ ಕೇಳಿ, ಪಾಲ್ ನಿಮ್ಮ ಹಕ್ಕೊತ್ತಾಯ ಮಾಡಿ, ನಿಮಗೊಂದು ವೇದಿಕೆ ಇದೆ, ಸಂಸತ್ತರೇ ವಿಚಾರವನ್ನು ಎತ್ತಿ ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ಮಾತನಾಡುವಂಥ ರೀತಿಯಲ್ಲಿ ನೀವು ಹೇಳಿದಂಥ ಮಾತಿದೆಯಲ್ಲ, ಈ ರೀತಿ ಆದರೆ ನಾವು ದಕ್ಷಿಣ ಭಾರತವನ್ನು ಕೇಳಬೇಕಾಗತ್ತೆ ಅನ್ನುವಂಥ ಮಾತಿದೆಯಲ್ಲ, ಏನಿದು? ಕಾಂಗ್ರೆಸ್ ಇದನ್ನು ಹೆಂಗೆ ಅರಗಿಸ್ಕೊಳ್ಳುತ್ತೆ? ನೋ, ಇದು ಬಹಳ ಆಘಾತಕಾರಿ. ಇದು ಏನಂತೀರಿ? ಕಾಂಗ್ರೆಸ್ ನಾಯಕರಿದ್ದಾರೆ, ನಿಖೇತ್ ರಾಜ್, ನೀವು ಕಾಂಗ್ರೆಸ್ ವಕ್ತಾರರಬಹುದು, ಏನಂತೀರಿ ಇವ್ರ ಸ್ಟೇಟ್ಮೆಂಟ್ ಬಗ್ಗೆ? ಗೊತ್ತು ನಿಮಗೆ ಪಾಪ ಏನು ಹೇಳಕ್ ಆಗ್ತಿಲ್ಲ ಅಂತ ಗೊತ್ತಿದೆ ನನಗೆ. ಹಾಗಲ್ಲ, ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅದನ್ನ ಮಾತನಾಡಿದ್ರು, ಯಾವ ಕಾಂಟೆಕ್ಸ್ಟ್ ಬರ್ಬೋದು ದೇಶದ ಬಗ್ಗೆ? ನಿಖೇತ್ ಯಾವ ಕಾಂಟೆಕ್ಸ್ಟ್ ಬರ್ಬೋದು ದೇಶದ ಬಗ್ಗೆ? ಹಾಗಲ್ಲ ಸರ್ ಒಂದು ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಬಹುಶಃ ಈ ವಾಕ್ಯದ ಬಗ್ಗೆ ಅವರೇ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅವರ ಮಾತಿನ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡೋಕ್ಕಾಗಲ್ಲ. ಅದು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋ ಸಂಗತಿ. ಒಂದೇನು ಅಂತಂದ್ರೆ, ಅವ್ರು ಹೇಳ್ತಿರುವ ಕಾಂಟೆಕ್ಸ್ಟ್ ಏನು ಅಂತಂದ್ರೆ, 100 ರೂಪಾಯಿಯಲ್ಲಿ ಕನಿಷ್ಠ 42 ರೂಪಾಯಿ ಕರ್ನಾಟಕಕ್ಕೆ ನೀವು ವಾಪಸ್ ಕೊಡಬೇಕು. ನೀವೇ ವಿಧಿಸಿರುವಂಥ ಇದೇನೋ ಆರ್ಥಿಕ ಶಿಸ್ತಿನ ಪ್ರಕಾರ ನಾವು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದ್ದೀವಿ, 4 ಲಕ್ಷ ಕೋಟಿ ಕಟ್ತಾ ಇದ್ದೀವಿ ಹಣವನ್ನು. ನಾವು ಕಸ್ಟಮ್ಸ್ ಕಟ್ತಾ ಇದ್ದೀವಿ, GST ಕಟ್ತಾ ಇದ್ದೀವಿ, ಡೈರೆಕ್ಟ್ ಟ್ಯಾಕ್ಸ್ಗಳನ್ನು ಕಟ್ತಾ ಇದ್ದೀವಿ. ಎಲ್ಲ ಹಣಗಳನ್ನು ನಾವು ಕಟ್ಟಿಯೂ ಕೂಡ ಕರ್ನಾಟಕದ ಅಭಿವೃದ್ಧಿಗೆ ಹಣ ಕೊಡಬೇಕಾದ್ರೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಿ. ಸೊ ಇದನ್ನು ನಿಲ್ಲಿಸಬೇಕು ಅನ್ನುವ ವಿಚಾರವನ್ನು ಹೇಳುವ ಭರದಲ್ಲಿ ಬಹುಶಃ ಅವರ ಮಾತನ್ನು ಹೇಳಿದ್ದಾರೆ. ಬಹುಶಃ ಅದ್ರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಅವರು ಹೇಳಿದ ವಾಕ್ಯಕ್ಕೆ ನೀವು ಹೇಳಿದ್ರೆ ಏನೊಂದು ಭರದಲ್ಲಿ ಕೊಟ್ಟರು ಅನ್ನುವಂಥ ಮಾತು. ಆದರೆ ಎಲ್ಲೋ ಒಂದು ಕಡೆಗೆ ಏನೋ ಅವ್ರಿಗೊಂದು ವೇದಿಕೆ ಇದೆ, ಅವರು ಸಂಸತ್ ಸದಸ್ಯರು, ಅವ್ರಿಗೊಂದು ಗೌರವ ಇದೆ, ಜೊತೆಗೆ ಅವ್ರು ಚರ್ಚೆ ಮಾಡ್ಬೋದು. ಅವರು ಇಡೀ ದೇಶವನ್ನು ಪ್ರತಿನಿಧಿಸುವಂಥ ನಾಯಕರುಗಳಲ್ಲಿರ್ತಾರೆ, ಪ್ರತಿನಿಧಿಗಳಲ್ಲಿರ್ತಾರೆ, ಚರ್ಚೆ ಮಾಡ್ಬೋದು ಅವರು. ಆದರೆ ನೀವು ಬಜೆಟಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೈ ಕಳೆದಂಥ ಸಂದರ್ಭದಲ್ಲಿ ಈ ರೀತಿ ಡೈಲಾಗ್ ಹೊಡೆದ್ಬಿಟ್ರೆ ಯಾವ ಸಂದೇಶ ರವಾನಿಸ್ತೀರಿ ನೀವು ಕಾಂಗ್ರೆಸ್ನವರು? ಅಲ್ಲಲ್ಲ ನೋಡಿ ಸರ್, ಈ ದೇಶವನ್ನು ಒಟ್ಟುಗೂಡಿಸಿದ್ದೇ ಕಾಂಗ್ರೆಸ್ ಎಂದು ಈ ದೇಶವನ್ನು ಒಡೆಯುವಂಥ ಚಿಂತನೆ ಇಟ್ಕೊಳ್ಳುವಂಥ ಸಾಧ್ಯವೇ ಇಲ್ಲ. 560 ರಾಜ್ಯ ಸಂಸ್ಥಾನಗಳನ್ನ ಆಕಸ್ಮಿಕವಾಗಿ ಬಂದಿರೋದು ಅಂತ ಬಹುಶಃ ನಾನು ಹಾಗೆ ಅಂದ್ಕೊಂಡಿದ್ದೀನಿ.
560 ರಾಜ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಒಂದು ರಾಷ್ಟ್ರ ಮಾಡಿದಂಥ ಕಾಂಗ್ರೆಸ್ಸು 560 ಧ್ವಜಗಳವರೆಗೆ ಒಂದು ತ್ರಿವರ್ಣ ಧ್ವಜವನ್ನ ಈ ರಾಷ್ಟ್ರದ ಧ್ವಜ ಅಂತ ಘೋಷಿಸಿದಂಥ ಕಾಂಗ್ರೆಸ್ಸು ಈ ದೇಶಕ್ಕೊಂದು ಸಂವಿಧಾನವನ್ನ ಕೊಟ್ಟಂತ ಮಾಡಿರೋದ್ರಿಂದ ನಾವು ಹಿಂಗೆ ಹೇಳ್ಬೋದು ಅಂತ ಹೇಳಿ ಹಾಗಲ್ಲ ನಾವೀಗ ಮಾಡ್ಬೋದು ಅಂತಲ್ಲ. ನೋಡಿ ಸರ್, ಬಹಳ ಸ್ಪಷ್ಟ. ನಮಗೆ ಈ ರಾಷ್ಟ್ರದ ಏಕತೆಯ ಬಗ್ಗೆ ನಮಗೆ ದೃಢವಾದ ವಿಶ್ವಾಸ ಇದೆ. ಈ ರಾಷ್ಟ್ರದ ಏಕತೆ ಉಳಿಬೇಕು. ಏಕತೆಯ ಬಗ್ಗೆ ದೃಢ ವಿಶ್ವಾಸ ಇದ್ರೆ, ಏಕತೆಯ ಬಗ್ಗೆ ದೃಢ ವಿಶ್ವಾಸ ಇರುವಂತವ್ರು ಆಡುವಂತ ಮಾತುಗಳಿವು ಹಾಗಲ್ಲ ಸರ್. ಅದನ್ನೇ ನಾನು ಹೇಳ್ತಾ ಇರೋದು. ಅವ್ರ ಮಾತಿನ ಬಗ್ಗೆ ಅವ್ರು ಕ್ಲಾರಿಫೈ ಮಾಡ್ತಾರೆ, ಅವ್ರು ಮಾಡಬೇಕು, ಅವ್ರು ಮಾಡ್ತಾರೆ. ಬಹುಶಃ ಅವ್ರು ಹೇಳಿರುವ ಕಾಂಟೆಕ್ಸ್ಟ್ ಅನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಿರೋದು ಏನಂದ್ರೆ, ನಾವು ಕಟ್ಟಿದ ಟ್ಯಾಕ್ಸಿನ ಹಣವನ್ನ ನಮಗೆ ಕೊಡೋದ್ರಲ್ಲಿ ಅನ್ಯಾಯ ಆಗ್ತಾ ಇದೆ, ಇದನ್ನ ನಾವು ಸಹಿಸಲ್ಲ ಅಂತ ಹೇಳ್ತಾರೆ. ಅನ್ಯಾಯ ಆಗುತ್ತೆ ಅನ್ನುವಂತ ಬರದಲ್ಲಿ ಈ ರೀತಿ ಮಾತುಗಳನ್ನ ಅಪ್ಪಿತಪ್ಪಿ ಈಗ ಮನಸ್ಸಲ್ಲಿ ಇದ್ದಿದ್ದೆ ಬಾಯಲ್ಲಿ ಬರುತ್ತೆ ಅನ್ನೋ ಒಂದು ಮಾತಿದೆ. ಅಪ್ಪಿತಪ್ಪಿ ಹೆಂಗ್ ಮಾತಾಡೋಕೆ ಸಾಧ್ಯ? ಡಿಸ್ಗಸ್ಟಿಂಗ್ ಇದು. ಐ ಡೋಂಟ್ ಥಿಂಕ್ ಆಗಲ್ಲ ಐ ಡೋಂಟ್ ಥಿಂಕ್ ಇದೊಂದು ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ನಾನು ಬಹುಶಃ ಅದ್ರ ಬಗ್ಗೆ ಅವ್ರು ಕ್ಲಾರಿಫೈ ಮಾಡ್ತಾರೆ, ಅವರೇ ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ತಾರೆ. ಮತ್ತು ಕಾಂಗ್ರೆಸ್ ಈ ದೇಶದ ಏಕತೆ ಸಮಗ್ರತೆಯ ಬಗ್ಗೆ ಮಾತನಾಡ್ತಾ ಇದೆ. ಆದ್ರೆ ನಾನು ಕೇಳೋದು ಸರ್, ನಾವು ಈ ದೇಶವನ್ನ ಪ್ರಜಾಪ್ರಭುತ್ವವಾದಿಯಾಗಿ, ಈ ದೇಶವನ್ನ ಒಂದು ಸಮಾಜವಾದಿ ಹಿನ್ನೆಲೆಯಲ್ಲಿ ಕಟ್ಟಬೇಕು ಅಂತ. ಈ ತರದ ಮಾತು ಕೇಳಾದ್ಮೇಲೆ ನೀವೇನೇ ಮಾತಾಡಿದ್ರು ಸಾವುಕಲ್ ಅಂತ ಅನ್ಸುತ್ತೆ ಅಂತ ಹೇಳಿ ನೋಡೋ ಜನಗಳಿಗೆ, ಕೇಳೋ ಜನಗಳಿಗೆ ಒಂದೇನು ಅಂತಂದ್ರೆ ಬಹಳ ಮುಖ್ಯ. ಇದೇ ಮಾತನ್ನ ಏನಾದ್ರು ಬೇರೆ ಯಾರಾದ್ರೂ ಮಾತಾಡಿದ್ರೆ, ಬಿಜೆಪಿ ಅವರು ಮಾತಾಡಿದ್ರು ಅಂತ ತಿಳ್ಕೊಳ್ಳಿ, ನೀವು ಭಾವಾವೇಶದಲ್ಲೋ ಅಪ್ಪಿತಪ್ಪಿನೋ ನೀವು ಸುಮ್ಮನೆ ಇರ್ತಿದ್ರಾ? ಅಲ್ಲ, ನಾನು ಕೇಳ್ತೀನಿ, ಈಗ ಬಿಟ್ಬಿಡಿ, ಈಗ ವಿಚಾರ ಬಿಟ್ಬಿಡಿ. ಬೇರೆ ಯಾರಾದ್ರೂ ಮಾತಾಡಿದ್ರೆ ಇದನ್ನ ನಿಖೇತ್ ಹೆಂಗ್ ತಗೊಳ್ತಾ ಇದ್ರು? ಕಾಂಗ್ರೆಸ್ ಪಾರ್ಟಿ ಹೆಂಗ್ ತಗೊಳ್ತಾ ಇತ್ತು? ಸರ್, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇಲ್ಲಿ ನಾವೇನು ಅಂತಂದ್ರೆ, ನಾವು ಭಾರತ ಜನನೀಯ ತನುಜಾತೆ ಹೌದು, ಆದರೆ ಜಯ ಹೇ ಕರ್ನಾಟಕ ಮಾತೆಯೂ ಹೌದು. ನಾವು ಕರ್ನಾಟಕದವರು, ಕನ್ನಡಿಗರು, ನಮಗೆ ಕೊಡಬೇಕಾದಂಥ ಪಾಲನ್ನ ಕೊಡಿ ಅಂತ ಒಂದು ಗಟ್ಟಿ ಧ್ವನಿಯಲ್ಲಿ ಕೇಳುವ ಭರದಲ್ಲಿ ಬಹುಶಃ ಡಿ.ಕೆ. ಸುರೇಶ್ ಅವರವರು ಒಬ್ಬ ಸಂಸದರಾಗಿ ಅವರು ಆ ರೀತಿ ಮಾತನಾಡಿದ್ದಾರೆ. ಬಹುಶಃ ಅದರ ಬಗ್ಗೆ ಅವರು ಕ್ಲಾರಿಫೈ ಮಾಡ್ತಾರೆ. ಅವರ ಹೇಳಿಕೆಯನ್ನ ಅವರು ಕ್ಲಾರಿಫೈ ಮಾಡ್ತಾರೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ಬನ್ನಿ, ಒಂದು ಸಣ್ಣ ಬ್ರೇಕಿಂಗ್ನ ನೋಡೋಣ. ಅದಾದ್ಮೇಲೆ ಮತ್ತೆ ನಾನು ಚರ್ಚೆನ ಮುಂದುವರಿಸ್ತೀನಿ. ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಫೈನಲ್ ಮಾತುಕತೆ. ಲೋಕಸಭೆಯಲ್ಲಿ 4 ಕ್ಷೇತ್ರಕ್ಕೆ ಜೆಡಿಎಸ್ ಬೇಡಿಕೆ ಇಟ್ಟಿದೆ. 4 ಕ್ಷೇತ್ರಕ್ಕೆ ನಿನ್ನೆ ಗೋವಾ ಸಿಎಂ ಪ್ರಮೋದ್ ಸಾವಂತ್, ನಿಖಿಲ್ ಭೇಟಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಮೈತ್ರಿ ಸೀಟ್ ಹಂಚಿಕೆ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಾತುಕತೆ ನಡೆಸಿದ್ದಾರೆ ಎನ್ನುವಂಥ ಮಾತುಗಳು. ಪ್ರಾಥಮಿಕ ಮಾತುಕತೆಯ ಜವಾಬ್ದಾರಿಯನ್ನ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಪುತ್ರನಿಗೆ ನಿಖಿಲ್ಗೆ ನೀಡಿದ್ದಾರೆ. ಹೀಗಾಗಿ ಗೋವಾ ಸಿಎಂ ಭೇಟಿ ಮಾಡಿ ಅವರು ಮಹತ್ವದ ಮಾತುಕತೆಯನ್ನ ಮಾಡಿದ್ದಾರೆ. ಫೆಬ್ರವರಿ 3ನೇ ತಾರೀಕು ಕುಮಾರಸ್ವಾಮಿ ದೆಹಲಿಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಇನ್ನಷ್ಟು ವಿಸ್ತೃತವಾಗಿ ಚರ್ಚೆ ನಡೆಯುವಂಥ ಸಾಧ್ಯತೆಗಳಿದೆ. ನಡ್ಡಾ ಅವರನ್ನ ಭೇಟಿ ಮಾಡಿ ಅವರು ಚರ್ಚೆ ಮಾಡ್ತಾರೆ. ಫೆಬ್ರವರಿ 15, 16 ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಇದೆ ಈ ಸಂದರ್ಭದಲ್ಲಿ. ಅದಕ್ಕಿಂತ ಮೊದಲೇನೆ ಇವ್ರು ಹೋಗಿ ಮಾತುಕತೆ ಮಾಡ್ತಾರೆ. ಫೆಬ್ರವರಿ 18ನೇ ತಾರೀಕು ಸೀಟು ಹಂಚಿಕೆ ಬಗ್ಗೆ ಘೋಷಣೆ ಆಗಬಹುದು. ಎಷ್ಟು ಸೀಟ್ಗಳನ್ನು ಕೊಡ್ತಾರೆ, 3, 4, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಸೊ ಇದು ಸಂಗತಿ. ಇದೆಲ್ಲದರ ಜೊತೆಗೆ ಬನ್ನಿ, ಈಗ ನಾವು ಮಾತಾಡ್ತಾ ಇದ್ವಿ. ಭಟ್ರೆ ಏನಂತೀರಿ ಸರ್? ಈಗ ಬಜೆಟ್ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲೇ ಈ ಬೇರೆಯೂ ಕೂಡ ಬಂದ್ಬಿಟ್ಟು ಈಗ ನಾನು 10 ವರ್ಷ ಅಂತ ಇಟ್ಕೊಳ್ಳಿ, 2014 ತನಕ ಅಧಿಕಾರದಲ್ಲಿ 10 ವರ್ಷ ನಿರಂತರವಾಗಿ ಕಾಂಗ್ರೆಸ್ 50 ವರ್ಷದ ಹಿಂದಲ್ಲ. ಸೊ ಇವಾಗ ಹೇಗಿದೆ ಅಂತ ಹೇಳ್ತೀನಿ. ಯಾಕಂದರೆ ತೆರಿಗೆ ಕೊಟ್ಟಿಲ್ಲ, ನಿಮಗೆ ಪಾಲ್ ಕೊಡ್ತಾ ಇಲ್ಲ ಅಂತ ಹೇಳುವಂಥದ್ದು. 14th ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಬಂದಾಗ ಟ್ಯಾಕ್ಸ್ ಡೆವಲ್ಯೂಷನನ್ನು 32% ಇರೋದನ್ನು 42% ಮಾಡ್ತಾರೆ ಅಲ್ವಾ? ಇದು ಫಸ್ಟ್ ಟೈಮ್. ಅಲ್ಲಿ ತನಕ ಎಷ್ಟಿತ್ತು ಗೊತ್ತಾ? 1%, ಹೆಚ್ಚು ಅಂದರೆ 1.5%, 2% ಆಗಿಲ್ಲ ಇನ್ಕ್ರೀಸು. ಎಟ್ ಒನ್ ಶಾರ್ಟ್ 32ರಿಂದ 42%ಗೆ ಏರಿಸೋದು. ಆವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅವ್ರು ಯಾವ ಮಟ್ಟಕ್ಕೆ ಅದನ್ನು ತಪ್ಪು ತಿಳ್ಕೊಂಡ್ಬಿಟ್ರು ಅಂದರೆ, ಇಲ್ಲ ಬಹುಶಃ ಗ್ರ್ಯಾಂಟ್ಸ್ ಇರ್ತಾವಲ್ಲ ಅದನ್ನು ಕಮ್ಮಿ ಮಾಡ್ತಾರೆ ಇಲ್ಲಿ ಕೊಟ್ಕೊಂಡು ಅಂದರೆ. ನಾನು ಆದ್ದರಿಂದ ವಿಚಾರ ಹೇಳ್ತೀನಿ ಕೇಳಿ ಸರ್. 2004ರಿಂದ 2014 ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಇತ್ತು, ತಮಗೆಲ್ಲ ಗೊತ್ತಿದೆ. 2000 ಈಗಿರೋದು 10 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಹಂಚಿಕೆ ಆಗಿರೋದು 81,000 ಕೋಟಿ 10 ವರ್ಷದಲ್ಲಿ. ಈಗ ಈ 10 ವರ್ಷದಲ್ಲಾಗಿರೋದು 2,82,000 ಕೋಟಿ, ಅಂದರೆ 246% ಜಾಸ್ತಿ ಆಗಿದೆ. 246. ಎರಡನೇದಾಗಿ ಗ್ರಾಂಟಿನ್ ಏಡ್ 60,000 ಕೋಟಿ ಕೊಟ್ಟಿದ್ದರು, ಈಗ 2,36,000 ಕೋಟಿ ರೂಪಾಯಿ ಆಗಿದೆ. ನಂತರದಲ್ಲಿ ನೀವು ರೈಲ್ವೆ ಕ್ಷೇತ್ರದಲ್ಲೇ ತೆಗೆದುಕೊಳ್ಳಿ,
2013-14ರಲ್ಲಿ 835 ಕೋಟಿ ರೂಪಾಯಿ ಕೊಟ್ಟಿದ್ದು ರೈಲ್ವೆ ಹೂಡಿಕೆ. ಈಗ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ ಸರ್? ಮೊನ್ನೆ 7560 ಅಂದ್ರೆ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಕಾಣ್ತಾ ಇದೆ ಅಂತ ತುಂಬಾ ನಡೀತಾ ಇದೆ ಸರ್. ಹೀಗಿರುವಾಗ ಗೌಡ್ರೆ ಲಾಸ್ಟ್ ವರ್ಡ್ ಪ್ಲೀಸ್, ಕೊನೆಯದಾಗಿ. ನಾವು ಏನು ವಿಕಸಿತ ಭಾರತ ಮಾಡಬೇಕು ಅಂತಕ್ಕಂಥದ್ದು ಜನಗಳ ಉದ್ದೇಶ. ಅದರಲ್ಲಿ ಈ ಥರದಲ್ಲಿ ಕಾಂಗ್ರೆಸ್ನ ನಮ್ಮ DK ಸುರೇಶ್ರವರು ಮಾತನಾಡಿರ್ತಕ್ಕಂಥ ಮಾತುಗೂ ಇತ್ತೀಚಿನ ದಿನಗಳಲ್ಲಿ ಬಾವುಟಗಳನ್ನ ಇಳಿಸ್ತಾ ಇರೋದಕ್ಕೂ ಸಂಬಂಧಗಳನ್ನ ನೋಡ್ತಾ ಬಂದಾಗ ಇದು ಭಾಳ ಉನ್ನತ ಮಟ್ಟದಲ್ಲಿ ಇದು ವಿಕಸಿತ ಭಾರತ ಅಲ್ಲ, ಸಂಕುಚಿತ ಭಾರತ ಹಂಗಾರೆ ಹಂಗೆ ಮಾಡಬೇಕು ಅಂತ ಹೊರಟಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು. ಬಟ್ ಆದರೆ ಇದು ಈ ಥರ ಯೋಚನೆ ಮಾಡತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ನಲ್ಲಿ ತಪ್ಪಾಗ್ತದೆ. ಆದರೆ ಈ ಮಾತಿಗೆ ಈ ರಾಜ್ಯದ ಜನ, ಈ ರಾಷ್ಟ್ರದ ಜನ ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಕೊನೆಯದಾಗಿ ಏನಂದ್ರೆ ಲಾಸ್ಟ್ ವರ್ಡ್ ಸಂಕ್ಷಿಪ್ತ ಪ್ಲೀಸ್ ಸರ್. ಭಾಳ ಮುಖ್ಯವಾಗಿ ಏನು ಅಂತಂದರೆ, ಇವತ್ತು ಜನರಿಗೆ ಅನುಕೂಲವಾಗುವಂಥ ಬಜೆಟ್ ಅಂತಂದರೆ ಜನಸಾಮಾನ್ಯರಿಗೆ ಅವರ ತೆರಿಗೆಯ ಭಾರವನ್ನು ಇಳಿಸುವಂಥ ಬಜೆಟ್ ಇದಾಗಬೇಕು ಅನ್ನೋಂಥ ನಿರೀಕ್ಷೆ ನಮ್ಮೆಲ್ಲರಿಗೂ ಇತ್ತು. ಆದರೆ ಇವತ್ತು ಅವರು ಮನಮೋಹನ್ ಸಿಂಗ್ ಕಾಲದಲ್ಲಿ ನಮಗೆಲ್ಲರಿಗೂ ಗೊತ್ತಿದ್ದಂತೆ $118 ಇತ್ತು ಪರ್ ಬ್ಯಾರಲ್. ಇವತ್ತು ಬರೀ ಇರೋದೇ $67. ಸೊ ಇಂಥ ಸಂದರ್ಭದಲ್ಲಿ ಕೂಡ ನಮಗೆ ಗ್ಯಾಸು, ಡೀಸೆಲ್ಲು, ಪೆಟ್ರೋಲಿನ ಬೆಲೆಯನ್ನು ಇಳಿಸ್ತಾರೆ ಅನ್ನೋಂಥ ನಿರೀಕ್ಷೆ ಏನಿತ್ತು ಮತ್ತು ಬೇರೆ ಬೇರೆ ಬೆಲೆಗಳನ್ನು ಇಳಿಸ್ತಾರೆ ಅನ್ನೋಂಥ ನಿರೀಕ್ಷೆ ಏನಿತ್ತು, ಅದೆಲ್ಲವನ್ನೂ ಮಾಡದೇ ಇರೋದರಿಂದ ಒಂದು ರೀತಿ ಇದ್ರ ಬಗ್ಗೆ ನಮಗೆ ಬೇಸರ ಇದೆ. ಈ ಬಜೆಟ್ ಖಂಡಿತವಾಗಿಯೂ ಜನೋಪಯೋಗಿ ಬಜೆಟ್ ಅಲ್ಲ. ಪ್ರೊಫೆಸರ್ ಯಾವುದು ಪಾಪ್ಯುಲಿಸ್ಟನ್ನ ಮಾಡದೆ ಆರ್ಥಿಕತೆಯ ದೃಷ್ಟಿಯಿಂದ ಒಳ್ಳೆತು ಮಾಡಿರೋದ್ರಿಂದ ಇದು ಒಂದು ಒಳ್ಳೆ ಬಜೆಟ್. ಆದರೆ ಕರ್ನಾಟಕಕ್ಕೆ ಫೈನಾನ್ಸ್ ಕಮಿಷನ್ಸಿಂದ ಕಡಿಮೆ ಆಗಿರೋದು ನಿಜ. 15th ಫೈನಾನ್ಸ್ ಕಮಿಷನಿಂದ ಕಡಿಮೆ ಆಗಿರೋದು ನಿಜ. ಹಾಗಂತ ಮಾತ್ರಕ್ಕೆ ಸಂವಿಧಾನಕ್ಕೆ ಗೌರವ ಕೊಡಬೇಕು, ಈ ರಾಷ್ಟ್ರ ಏಕತೆಯಿಂದಲೇ ಕೂಡಿರಬೇಕು. ನಮ್ಗೆ ಏನಾದರೂ ಒತ್ತಾಯಿಸೋಣ 15th ಫೈನಾನ್ಸ್ 16th ಫೈನಾನ್ಸ್ ಕಮಿಷನಲ್ಲಿ, ಇಲ್ಲ ನಮ್ಗೆ ಇನ್ನೂ ಹೆಚ್ಚು ಕೊಡಬೇಕು, ಕಾಂಪನ್ಸೇಷನ್ ಕೊಡಿ ಅಂತ ಇಡೀ ಕರ್ನಾಟಕದ ಜನ ಬೇಕಾದರೆ ಕುತ್ಕೊಳ್ಳೋಣ ಉಪವಾಸ. ಆದರೆ ಅದರ ಅರ್ಥ ಭಾರತ ದೇಶನ ಒಡೆಯುವ ಮಾತನ್ನ ಯಾರು ಆಡಬಾರ್ದು, ಅಪ್ಪಿತಪ್ಪಿ ಕನಸಲ್ಲಿ ಕೂಡ ಇದು ಬರಬಾರ್ದು. ಇದು ಕೋಟ್ಯಾಂತರ ಭಾರತೀಯರು ಕಷ್ಟಪಟ್ಟು ಶ್ರಮ ಹಾಕಿ ಸ್ವತಂತ್ರವನ್ನ ಗಳಿಸಿದಂತ ಒಂದು ಇದು. ಹಂಗಾಗಿ ದಯವಿಟ್ಟು ಇಂಥ ಮಾತುಗಳನ್ನ ಆಡಬೇಡಿ ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ಪ್ರೊಫೆಸರ್ ಬಹಳ ಅದ್ಭುತವಾಗಿ ಹೇಳಿದ್ರಿ, ನಿಜವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದಂಥ ತಮ್ಮೆಲ್ಲರಿಗೂ ಕೂಡ. ಇದು ಬಜೆಟ್ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.